ಬ್ರಹ್ಮಭೂಯ ಅಂತ ಒಂದು ಶಬ್ದ ಗೀತಾ 14ನೇ ಅಧ್ಯಾಯ 26ನೇ ಶ್ಲೋಕದಲ್ಲಿ ಬ್ರಹ್ಮಭೂಯಾಯ ಕಲ್ಪತೆ ಅಂತ ಪ್ರಯೋಗ ಇದೆ. ಬ್ರಹ್ಮಭೂಯ ಅಂದ್ರೆ ಬ್ರಹ್ಮಣಿ ಭೂಯಂ ಅಂದ್ರೆ ಅಸ್ತಿತ್ವಂ ಬ್ರಹ್ಮಭೂಯಂ ಅಂತ ಹೀಗೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಅರ್ಥ ಬರೆದಿದ್ದಾರೆ. ಗೀತಾ ವಿವೃತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಬ್ರಹ್ಮ ಅಂದ್ರೆ ಚಿತ್ ಪ್ರಕೃತಿ ಅಂತ ಅರ್ಥ, ಅದನ್ನು ಆಚಾರ್ಯರು ಕೂಡ ಹೇಳಿದ್ದಾರೆ. ಅದರಂತೆ ಭೂಯಂ ಭವನಂ ಚಿತ್ ಪ್ರಕೃತಿಯಂತೆ ಇರುವುದು ಅಂತ ಅರ್ಥ ಹೇಳಿದ್ದಾರೆ. ಯಥಾ ವಿಷ್ಣುಪ್ರಿಯ ಸಾ ಯಥಾ ವಿಷ್ಣುಪ್ರಿಯ ತಥಾ ಗುಣಾತೀತೋಪಿ ವಿಷ್ಣುಪ್ರಿಯೋ ಭವತಿ ಇತ್ಯರ್ಥ. ಲಕ್ಷ್ಮೀದೇವಿ ಹೇಗೆ ವಿಷ್ಣುಪ್ರಿಯಳಾಗಿದ್ದಾಳೋ ಹಾಗೆ 3 ಗುಣಗಳನ್ನು ದಾಟಿದ ಸಾಧಕನು ಕೂಡ ವಿಷ್ಣುಪ್ರಿಯ ಆಗ್ತಾನೆ ಅಂತ ಅರ್ಥ. ಇದು ಒಂದರ್ಥ. ಇನ್ನು ಆಚಾರ್ಯ ಹೇಳಿದಂತೆ ಅರ್ಥ ಬ್ರಹ್ಮಣವು ಬ್ರಹ್ಮಣಿ ಅಂದ್ರೆ ಚಿತ್ ಪ್ರಕೃತವು, ಭೂಯಾಯ ಅಂದ್ರೆ ಭಾವಾಯ ಅದರಲ್ಲಿ ಇರುವಿಕೆ, ಚಿತ್ ಪ್ರಕೃತಿ ಪ್ರಾಪ್ತೆಯೇ ಅದರ ಆ ಚಿತ್ ಪ್ರಕೃತಿಯಲ್ಲಿ ಇರಲಿಕ್ಕಾಗಿ, ಚಿತ್ ಪ್ರಕೃತಿಯನ್ನು ಪಡೆಯಲಿಕ್ಕಾಗಿ ಅಂತ ಇನ್ನೊಂದು ಅರ್ಥವನ್ನು ಕೂಡ ಹೇಳಿದ್ದಾರೆ.